ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ್ದು, ಭೂಸ್ವಾಧೀನಕ್ಕೆ ಸರ್ಕಾರ ಪ್ರಕ್ರಿಯೆಗಳನ್ನು ಆರಂಭಿಸಿದೆ. ಇಂದಿನಿಂದ ರೈತರಿಗೆ ಅಧಿಕಾರಿಗಳು ನೋಟಿಸ್ ಕೊಡ್ತಿದ್ದಾರೆ. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂಸ್ವಾಧೀನ ಹಿನ್ನೆಲೆ ರೈತರಿಗೆ ಅಂತಿಮ ನೋಟಿಸ್ ನೀಡಲಾಗ್ತಾ ಇದೆ. ಭೂಮಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ನೀಡುವಂತೆ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ರೈತರಿಗೆ ನೋಟಿಸ್ ಕೊಡಲಾಗಿದೆ. ಸಹಿ ಮಾಡಿ ರೈತರು ನೋಟಿಸ್ ಪಡೆಯುತ್ತಿದ್ದಾರೆ. ಇನ್ನು ಕೆಲ ರೈತರು ಭೂಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ನೋಟಿಸ್ ಕೊಡ್ತೀರಾ? ಅವರ ಅಪ್ಪಂದ ಜಮೀನು, ನಾವು ಜಮೀನು ಕೊಡಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ರೈತರ ಭೂಮಿಗಳನ್ನ ಕಿತ್ಕೊಂಡು ಯಪ್ಪ ನಮ್ಮನ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗಕ್ಕಾಗುತ್ತಾ? ನಾವಿನ್ನೇನು ಹೇಳೋಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದ್ರೆ ಡಿ ಕೆ ಸರ್ಗೆ ಹೇಳೋದೇನು ಗೊತ್ತಾ? ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋದೇ ಒಂದೇ ದಾರಿ ಇರೋದು ಸರ್. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ನಮ್ಮ ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಹಿನ್ನೆಲೆಯಲ್ಲಿ ಬೃಹತ್ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಈ ಕುರಿತು ರಾಮನಗರದ ಎಪಿಎಂಸಿ ಆವರಣದ ರೈತ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಜೂನ್ 22ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಭೈರಮಂಗಲ ಚಲೋಗೆ ಕರೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಯೋಜನೆಗೆ ಭೂಮಿ ಕೊಡದಂತೆ ನಿರ್ಣಯಿಸಲಾಗಿದೆ. ರೈತರ ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದ್ದು, ವಿವಿಧ ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಡ್ತಿವೆ. ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ನೀವು ನನ್ನ ಭೂಸ್ವಾಧೀನ ಮಾಡ್ಕೊತೀನಿ ಅಂತ ಒಂದ್ ಕಡೆ ಅಂದ್ರೆ ಕನಕಪುರ ಭಾಗಕ್ಕೆ ಹೋಗ್ತೀರಿ. ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡ್ಬೇಡಿ, ನಿಮ್ಮ ಕೆರೆ ಕಟ್ಟೆ ತುಂಬಿಸಿ ನಿಮ್ಗೆ ನೀರಾವರಿ ಮಾಡ್ಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಕರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕಡಲೆಕಾಯಿ ಬೀಜ ಮರಕ್ಕೆ ಹೋಗ್ಬೇಡ್ರಿ ಅಂತ. ಇವತ್ತು ನಾವು ಬೈರ್ಮಗ್ಲ ಭಾಗದವ್ರು ಏನ್ ರೈತರಲ್ವಾ? ಏನ್ ಗುಲಾಮ್ರ? ಏನ್ ಓಟ್ ಹಾಕಂಗ್ ಮಾತ್ರ ಸೀಮಿತನಾ? ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿದ ಎನ್ ರವಿಕುಮಾರ್, ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ ಮಾಡೋಕೆ ಬಿಡಲ್ಲ. ಕಾಂಗ್ರೆಸ್ ಸರ್ಕಾರದ ಅಧಿಸೂಚನೆಗೆ ನಮ್ಮ ವಿರೋಧ ಇದೆ. ಡಿಕೆ ಶಿವಕುಮಾರ್ ಹಿತಾಸಕ್ತಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫಲವತ್ತಾದ ಭೂಮಿಯನ್ನ ತೆಗೆದುಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿದು ವಿರೋಧ ಇದೆ. ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದನ್ನು ಸದನದೊಳಗೂ ತೆಗೆದುಕೊಳ್ತೇವೆ, ಹೋರಾಟನೂ ಕೂಡ ಮಾಡ್ತೇವೆ. ಮಾಡಲಿ, ಸರ್ಕಾರ ಇದೆ ಅವ್ರದ್ದು, ಮಾಡಿದ್ದಾರೆ. ಫಲವತ್ತಾದ ಭೂಮಿಯನ್ನು ತೆಗೆದುಕೊಳ್ಬೇಡಿ, ಇದು ನಮ್ಮ ಕ್ಲಿಯರ್ ಸ್ಟ್ಯಾಂಡ್. ಅಲ್ಲ, ಹಿತಾಸಕ್ತಿ ಇರೋದ್ರಿಂದನೇ ಮಾಡ್ತಿರೋದಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಹಿತಾಸಕ್ತಿ ಇದೆ, ಹಾಗಾಗಿ ಮಾಡ್ತಾ ಇದ್ದಾರೆ ರೈತರ ವಿರುದ್ಧ. 20 ವರ್ಷಗಳಿಂದ ಭೂ ಸ್ವಾಧೀನದ ಪರಿಹಾರ ಸಿಗದಿದ್ದಕ್ಕೆ ರೊಚ್ಚಿಗೆದ್ದ ರೈತನೊಬ್ಬ ಅಧಿಕಾರಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾನೆ. ಬಾಗಲಕೋಟೆ ನಗರದ ಬಿಟಿಡಿಎ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಬಿಟಿಡಿಎ ಕಚೇರಿ ಕೇಸ್ ವರ್ಕರ್ ಅಂಕದ ಎನ್ನುವವರಿಗೆ ರೈತ ಬಸವರಾಜ್ ದೊಡ್ಡಮನಿ ಅನ್ನೋರು ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಸುಮಾರು 20 ವರ್ಷಗಳ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಇದುವರೆಗೂ ಪರಿಹಾರ ಸಿಗದ ಹಿನ್ನೆಲೆ ರೈತ ಬೇಸರಗೊಂಡಿದ್ದಾರೆ. ಇವತ್ತು ಶಾಸಕ ಉಮೇಶ್ ಮೇಟಿ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೀತಾ ಇತ್ತು. ಈ ವೇಳೆ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆಯೂ ಆಗ್ತಾ ಇತ್ತು. ಪ್ರತಿಭಟನೆ ವೇಳೆ ನೊಂದ ರೈತ ಟಿಟಿಡಿಎ ಅಧಿಕಾರಿಗೆ ಚಪ್ಪಲಿ ಏಟು ಕೊಟ್ಟು ಸಿಟ್ಟು ಹೊರಹಾಕಿದ್ದಾನೆ. ಇನ್ನು ಕೋಲಾರದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಟೋಲ್ ಗೇಟ್ ಬಳಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕಾರಿಡಾರ್ ರಸ್ತೆಯಲ್ಲಿ ರೈತರಿಂದ ಟೋಲ್ ಹಣ ವಸೂಲಿಗೆ ವಿರೋಧಿಸಿ ಕೃಷ್ಣಾವರಂ ಟೋಲ್ ಗೇಟ್ ಬಳಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸರ್ವಿಸ್ ರಸ್ತೆಯನ್ನು ನಿರ್ಮಿಸಿ ಸ್ಥಳೀಯ ರೈತರಿಂದ ಟೋಲ್ ವಸೂಲಿ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಇಲಾಖೆಗಳ ಸಭೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿನ ರಸಗೊಬ್ಬರದ ಅಭಾವದ ಬಗ್ಗೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿದ್ದ ಕೃಷಿ ಇಲಾಖೆಯ ಅಧಿಕಾರಿಗಳು ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಟಾಕ್ ಇರುವ ರಸಗೊಬ್ಬರ ಹಾಗೂ ರಸಗೊಬ್ಬರದ ಕೊರತೆಯ ಪ್ರಮಾಣದ ಅಂಕಿ ಅಂಶಗಳನ್ನು ಸಿಎಂ ಪಡೆದಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಕೊರತೆ ಉಂಟಾಗದಂತೆ ಕ್ರಮ ತೆಗೆದುಕೊಳ್ಳೋಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ.
ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಿಎಂ ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಡಿಸಿ, ಇಸಿಒ, ಎಸ್ಪಿ, ಡಿಸಿಎಫ್ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಖ್ಯಮಂತ್ರಿಗಳ 100 ದಿನಗಳ ಅಭಿಯಾನದ ಕುರಿತು ಚರ್ಚೆ ನಡೆಸಲಾಗಿದೆ. ಭಾರತ ಜೋಡೋ ಸಂಘಗಳ ರಚನೆ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಬಿ ಖಾತೆಯಿಂದ ಎಒಸಿ, ವಸತಿ, ವಿದ್ಯುತ್ ಶಕ್ತಿ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳ ಮುಂದಿಟ್ಟು ಸರ್ಕಾರದಿಂದ ಅಭಿಯಾನ ನಡೆಸುವ ಕುರಿತು ಚರ್ಚೆ ಮಾಡಲಾಗಿದೆ. ಇನ್ನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ದೂರು ನೀಡಲು ಫೋನ್ ನಂಬರ್ ಡಿಸ್ಪ್ಲೇ ಮಾಡಬೇಕು. ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ಕೊಡೋದು ನನ್ನ ಗುರಿ. ನಾವೆಲ್ಲ ಒಂದು ಟೀಮ್ ರೀತಿ ಕೆಲಸ ಮಾಡಬೇಕು. ಮಳೆ ಅಭಾವ ಎಲ್ಲಿ ಆಗಿದೆ, ಪ್ರವಾಹ ಎಲ್ಲಿ ಆಗಿದೆ ನೋಡಿಕೊಂಡು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ. ಕುಡಿಯಲು ನೀರು ಅಭಾವ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ರೈತರಿಗೆ ಬೇಕಾದಷ್ಟು ರಸಗೊಬ್ಬರದ ಪೂರೈಕೆ ಆಗ್ತಾ ಇಲ್ಲ. ಬೇಡಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರವನ್ನ ಪೂರೈಕೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ 5,83,333 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬೇಡಿಕೆ ಇದೆ. ಆದರೆ ಕೇಂದ್ರ ಸರ್ಕಾರ ಸರಬರಾಜು ಮಾಡಿದ್ದು ಕೇವಲ 1,64,322 ಮೆಟ್ರಿಕ್ ಟನ್. ಏಪ್ರಿಲ್ನಿಂದ ಜೂನ್ವರೆಗೆ ರಾಜ್ಯಕ್ಕೆ 14,40,505 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯ ಇತ್ತು. ಆದರೆ ರಾಜ್ಯಕ್ಕೆ ಕೇಂದ್ರ ಸರಬರಾಜು ಮಾಡಿದ್ದು 8,12,929 ಮೆಟ್ರಿಕ್ ಟನ್ ಅಷ್ಟು ಮಾತ್ರ. ಇನ್ನು ಸೆಪ್ಟೆಂಬರ್ವರೆಗೆ ಒಟ್ಟು 30,05,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯತೆ ಇದೆ. ಬೇಕಾದಷ್ಟು ರಸಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ರಸಗೊಬ್ಬರದ ಕೊರತೆ ಕುರಿತು ಪ್ರತಿಕ್ರಿಯಿಸಿರುವಂತಹ ಸಚಿವ ಈಶ್ವರ ಖಂಡ್ರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡ್ತಾ ಇಲ್ಲ ಅಂದಿದ್ದಾರೆ. 30% ರಸಗೊಬ್ಬರವನ್ನ ಅಷ್ಟೇ ಕೇಂದ್ರ ಸರ್ಕಾರ ಪೂರೈಕೆಯನ್ನ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಅಂತ ಆರೋಪಿಸಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ಖಾತೆ ಈ ಖಾತೆ, ಆ ಹುದ್ದೆ ಈ ಹುದ್ದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಎಲ್ಲ ಖಾತೆಗಳು ಮಹತ್ವದಾದಂಥ ಖಾತೆನೇ ಇದ್ದಾವೆ. ಹೀಗಾಗಿ ಅವೆಲ್ಲವನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಹಿಂದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಈ ಖಾತೆಯಲ್ಲೂ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೇನೆ. ಇವತ್ತು ರಸಗೊಬ್ಬರ ವಿತರಿಸಲಾಗದಷ್ಟು ನಿಷ್ಕ್ರಿಯತೆಯನ್ನ ಕಾಂಗ್ರೆಸ್ ಸರ್ಕಾರ ಪ್ರದರ್ಶನ ಮಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ವಿಜೇಂದ್ರ, ಮುಂಗಾರು ಹಂಗಾಮು ಆರಂಭವಾಗಿ ಕೃಷಿ ಚಟುವಟಿಕೆಗಳಿಗೆ ಸಜ್ಜಾಗ್ತಾ ಇರುವ ರಾಜ್ಯದ ಅನ್ನದಾತನಿಗೆ ಸಕಾಲದಲ್ಲಿ ರಸಗೊಬ್ಬರ ವಿತರಿಸಲಾಗದಷ್ಟು ನಿಷ್ಕ್ರಿಯತೆಯನ್ನ ಈ ರೈತ ವಿರೋಧಿ ಸರ್ಕಾರ ಪ್ರದರ್ಶಿಸ್ತಾ ಇದೆ. ಎಕರೆಗೆ ಕೇವಲ 1 ಚೀಲ ಗೊಬ್ಬರ ನೀಡುತ್ತಾ ಇರುವುದು ಅನ್ನದಾತನಿಗೆ ಈ ಸರ್ಕಾರ ಮಾಡ್ತಾ ಇರುವ ಘೋರ ಅಪಮಾನವಾಗಿದೆ ಅಂತ ಗುಡುಗಿದ್ದಾರೆ. ಗೊಬ್ಬರ ಸಿಗದೆ ರಾಜ್ಯದಲ್ಲಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೀದರ್ನ ಆಣದೂರಿನಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದ್ದು ಊಟ ತಿಂಡಿ ಬಿಟ್ಟು ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ. ಕೇವಲ 200 ಬ್ಯಾಗ್ ಡಿಎಪಿ ಮಾತ್ರ ಕೃಷಿ ಇಲಾಖೆ ಪೂರೈಸಿದೆ. ಯೂರಿಯಾ 1 ಬ್ಯಾಗ್ ಕೂಡ ಪೂರೈಕೆಯಾಗಿಲ್ಲ. ಬಿತ್ತನೆಗೆ ಗೊಬ್ಬರ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 5,500 ಬೇಡಿಕೆ DAP ಅದ, 1,000 ಯೂರಿಯಾ, 1,000 ಯೂರಿಯಾ. ಅದರಲ್ಲಿ ನೋಡಿ 200 DAP ಬಂದಿದೆ, 100 15 ಬಂದಿದೆ. ಇಲ್ಲಿ ನಮ್ಮಲ್ಲಿ ರೈತರು ಇದ್ದಾರೆ, 600-700 ಜನ ಮೆಂಬರ್ ಇದ್ದಾರೆ. ನನಗೆ ಬೇಕು ನಿನಗೆ ಬೇಕಂತ ಅವರು ಗಲಾಟೆ ಎಬ್ಸಿದ್ರು. ಇಲ್ಲಿ ರೈತರಿಗೆ ಗೊಬ್ಬರ ಪೂರೈಸೋದು ನಮ್ದಿಂದ ಆಗಲಿಕ್ಕಿಲ್ಲ. ಮ್ಯಾಗಿನ ಸರ್ಕಾರ ನಮಗೆ ನಿರ್ಲಕ್ಷ್ಯ ಮಾಡಿ ಗೊಬ್ಬರ ಸರಿಯಾಗಿ ಪೂರೈಸ್ತೇ ಇಲ್ಲ. ಅದ್ರದ್ದು ಸಲುವಾಗಿ ಏನಾಗಿದೆ, ರೈತರೆಲ್ಲ ನಮಗೇನು ಮಾಡ್ಲತ್ತಾರ, ನೀವಲ್ಲಪ್ಪ ನೀವೊಬ್ಬ ರೈತ ಆಗಿ, ರೈತನ ಮಗ ಆಗಿ ನೀನು ನಮ್ಮ ರೈತರಿಗೆ ಗೊಬ್ಬರೇ ಪೂರೈಸಲಿಲ್ಲ ಅಂದರೆ ನೀವು ನಿಮ್ಮಲ್ಲಿ ಅಂಥ ಕೆಪಾಸಿಟಿನೇ ಇಲ್ಲ ಅಂತ ನಮ್ಮ ಸಣ್ಣ ತಕರಾರು ಮಾಡ್ತಾ ಇದ್ದಾರೆ. ಈಗ ಕಬ್ಬಿನ ಏರಿಯಾದವರಿಗೆಲ್ಲ ವೀರ್ಯ ಗೊಬ್ಬರೇ ಬೇಕು. ಈಗ ನೋಡಿರಿ DAP ಇನ್ನೂ ಒಂದು 300 ಕಳೆದ್ರೂ ಸಾಲ್ತಿತ್ತು. 1,000 ಯೂರಿಯಾ ಬೇಕು ರೀ. ಯೂರಿಯಾ ಕಡೆಯಿಂದ ಮಂದಿ ನಮ್ಮದು 5,500 ಬೇಡಿಕೆ DAP ಅದ. ಇಲ್ಲಿ ಏನಾಗ್ಲತ್ತಂದ್ರೆ ಇಲ್ಲಿ ಸೊಸೈಟಿಯಾಗ ಬಂದ್ರೆ ಗೊಬ್ಬರ ಇಲ್ಲ. ಹೊರಗೆ ಹೋಗ್ರಿ, ಎಲ್ಲಿ ಹೊರಗೆ ಪ್ರೈವೇಟ್ ದುಕಾನ್ಗಳದಾಗೆಲ್ಲ 8 ರೂಪಾಯಿ ಕೊಟ್ಟು ಗೊಬ್ಬರ ಸಿಗ್ಲತ್ತದ. ಅವ್ರು ಹೆಚ್ಚಿಗೆ ರೇಟ್ ಕೊಟ್ಟು ನಮ್ಗೆ ಏನದ ಅಂದ್ರೆ ಗೊಬ್ಬರ ಕೊಡ್ಲತ್ತಾರ. ಯಾರು ದುಕಾನ್ದಾಗ ಹೋದ್ರೆ ಭೀ ಗೊಬ್ಬರ ಅದ, ಎಲ್ಲಿ ಭೀ ಫರ್ಟಿಲೈಸರ್ದಾಗಲಿ ಬೇರೆದಾಗಲಿ ಎಲ್ಲ ಕಡೆ ಗೊಬ್ಬರ ಅದ. ಬಟ್ ಈ ಸೊಸೈಟಿಗಳ್ದಾಗ ಗೊಬ್ಬರ ಇಲ್ಲ. ಈ ಸೊಸೈಟಿಗಳ್ದಾಗ ಯಾಕಂದ್ರೆ ಇವ್ರಿಗೆ ಏನು ಕಮಿಷನ್ ಕೊಡ್ಲಾ ಬರಲ್ಲ ಅವ್ರಿಗೆ, ಯಾರಿಗೆ ಅಧಿಕಾರಿಗಳಿಗೆ. ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ದವ್ರು ಏನಂದ್ರೆ ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅವ್ರ ಗೊಬ್ಬರಗಳು ಅವ್ರ ಬಳಿ ತೊಗೋತಾರೆ. ತೊಗೊಂಡು ನಮ್ಮ ಅಂಥವ್ರಿಗೆಲ್ಲ ಹೆಚ್ಚಿಗೆ ರೇಟ್ ಮಾಡಿ ಕೊಡ್ಲತ್ತಾರೆ ಎಲ್ಲ ರೈತರಿಗೆ. ಹಿಂಗಾಗಿ ಭಾಳ
ಇನ್ನು ರಾಯಚೂರಿನಲ್ಲೂ ರೈತರಿಗೆ ಗೊಬ್ಬರ ಸಿಗ್ತಿಲ್ಲ. ಬಿತ್ತನೆ ಸಮಯದಲ್ಲೇ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸಗೊಬ್ಬರದ ಕೊರತೆ ಉಂಟಾಗಿದೆ. ತ್ವರಿತಗತಿಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ರಾಯಚೂರಿಗೆ 1.24 ಲಕ್ಷ ಟನ್ ಅಷ್ಟು ಗೊಬ್ಬರದ ಅಗತ್ಯತೆ ಇದೆ. ಆದರೆ ಈವರೆಗೆ ಜಿಲ್ಲೆಗೆ 69,773 ಟನ್ ರಸಗೊಬ್ಬರ ಮಾತ್ರ ಪೂರೈಕೆ ಮಾಡಲಾಗಿದೆ. 25,000 ಟನ್ ಬೇಕಾದಂಥ DAP ಗೊಬ್ಬರ 8,580 ಟನ್ ಮಾತ್ರ ಇದೆ ರಾಯಚೂರು ಜಿಲ್ಲೆಗೆ. ನಮ್ಮ ಮುಂಗಾರಿಗೆ ತುರ್ತು ಮುಂಗಾರು ಆಯಿತು ಅಂತಂದರೆ ನಾಟಿ ಮಾಡೋದ್ರೊಳಗಾಗಿ ಸಿಂಧನೂರು ತಾಲೂಕಿಗೆ ಕನಿಷ್ಠ 7,500 ಟನ್ DAP ಬೇಕು. ಈಗ ಕೇವಲ ಲಭ್ಯ ಇರೋದು ಕೇವಲ 1,500 ಟನ್ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಅದೇ ರೀತಿ ಯೂರಿಯಾನೂ ಸಹಿತ ನನಗೆ ಕನಿಷ್ಠ ಏನಿಲ್ಲ ಅಂತಂದರೆ 14,000 ಟನ್ ಗೊಬ್ಬರ ಬೇಕಾಗಿದೆ ಸಿಂಧನೂರು ತಾಲೂಕಿಗೆ ಅಷ್ಟೇ. ಎಸ್ಟಿ ಸಮಾಜಕ್ಕೆ ಇನ್ನಷ್ಟು ಸಚಿವ ಸ್ಥಾನಗಳಿಗೆ ಒತ್ತಡ ಹೆಚ್ಚಾಗಿದೆ. ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಶಾಸಕರಾದ ಕಂಪ್ಲಿ ಗಣೇಶ್, ಬಸವನಗೌಡ ದದ್ದಲ್ ಭೇಟಿಯಾಗಿದ್ರು. ಎಸ್ಟಿ ಶಾಸಕರಿಗೆ ಪ್ರಸನ್ನಾನಂದ ಸ್ವಾಮೀಜಿ ಸಾಥ್ ಕೊಟ್ಟಿದ್ದಾರೆ. ಈ ವೇಳೆ ಎಸ್ಟಿಗೆ ಇನ್ನಷ್ಟು ಮೀಸಲಾತಿ ಬಗ್ಗೆ ಚರ್ಚೆ ಆಗಿದ್ದು ಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗಿದೆ. ಇನ್ನೊಂದು ಕಡೆ ಮಾಜಿ ಸಚಿವ KN ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದ MLC ರಾಜೇಂದ್ರ ನಾಯಕ ಸಮಾಜದಿಂದ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿದ್ದಾರೆ. ಖಾತೆ ಕುರಿತ ಅಸಮಾಧಾನದ ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಅಸಮಾಧಾನ ಯಾವುದೂ ಇಲ್ಲ, ಬಹಳ ಕಠಿಣವಾದಂತಹ ಜವಾಬ್ದಾರಿಯನ್ನ ಸಿಎಂ ಹಾಗೂ ಪಕ್ಷ ವಹಿಸಿದೆ. ಬೆಂಗಳೂರು ಅಭಿವೃದ್ಧಿ ಬಹಳ ಸವಾಲು, ಬಹಳ ಜವಾಬ್ದಾರಿ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಸ್ಪಷ್ಟತೆ ಇರಬೇಕು. ನನ್ನಿಂದ ನಿರೀಕ್ಷೆ ಮತ್ತು ಅಕೌಂಟಬಿಲಿಟಿ ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದರ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಿದ್ದೇನೆ. ಇನ್ನೆರಡು ದಿನದಲ್ಲಿ ಸಿಎಂ ಸ್ಪಷ್ಟವಾಗಿ ಹೇಳ್ತಾರೆ ಎಂದಿದ್ದಾರೆ ಕೃಷ್ಣ ಬೈರೇಗೌಡ. ಖಾತೆ ಹಂಚಿಕೆ ಬಗ್ಗೆ ಕೆಲವರಿಂದ ಅಸಮಾಧಾನ ವಿಚಾರವಾಗಿ ವಿಧಾನಸೌಧದಲ್ಲಿ ಸಚಿವ ಖಂಡ್ರೆ ಮಾತನಾಡಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಗತಿ ಪರಿಶೀಲನಾ ಮಾಡಿ ಕೆಲಸ ಆರಂಭಿಸಿದ್ದಾರೆ. ಎಲ್ಲ ಸಚಿವರು ತಮ್ಮ ಖಾತೆ ಜವಾಬ್ದಾರಿಯನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇವೆ ಮಾಡೋಕೆ ಬಂದವರು. ಆ ಖಾತೆ ಈ ಖಾತೆ ಎಂಬ ಪ್ರಶ್ನೆ ಇಲ್ಲ. ಖಾತೆಯನ್ನ ದಕ್ಷತೆ ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕೆಂಬ ಬದ್ಧತೆ ಇದೆ ಅಂತ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ ನೀಡಲು ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಸಾದಾತ್ವ ಮಸಾಯಿಕ್ನಗಳಿಂದ ಹಜರತ್ ಸೈಯದ್ ಫತೇಶಾವಲ್ಲಿ ದರ್ಗಾದಲ್ಲಿ ಪ್ರತಿಭಟನೆ ನಡೆಯಿತು. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲಿಸಿದೆ. ಹೀಗಾಗಿ ಜಮೀರ್ಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಮಾಜಿ ಸಚಿವ ಜಮೀರ್ ಪರ ಚನ್ನಪಟ್ಟಣದಲ್ಲಿ ಆಟೋ ಚಾಲಕರು ಹಾಗೂ ಕ್ಲೀನರ್ಗಳು ಪ್ರತಿಭಟನೆ ಮಾಡಿದ್ದಾರೆ. ಕುಡಿ ನೀರು ಕಟ್ಟೆ ಬಳಿ ಪ್ರತಿಭಟನೆಯನ್ನು ಮಾಡಿ ಜಮೀರ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ರು. ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು, ಈ ಮೂಲಕ ಅವರ ಹಿರಿತನಕ್ಕೆ ಗೌರವ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸುಳ್ಳು ವದಂತಿ ಖಂಡಿಸಿ ಮೈಸೂರಿನಲ್ಲಿ ರಾಜ್ಯ ನಾಯಕರ ಯುವ ಸೇನೆ ಮತ್ತು ಬೆಂಬಲಿಗರಿಂದ ಪ್ರತಿಭಟನೆ ನಡೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿಲ್ಲ, ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿದ್ದಾರೆ ಎನ್ನುವಂತಹ ವದಂತಿ ಹಬ್ಬಿದ್ದು ಕಿಡಿಗೇಡಿಗಳು ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ತಂದಿಡುವಂತಹ ಷಡ್ಯಂತ್ರ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಸದಸ್ಯತ್ವಕ್ಕೆ ಕುತ್ತು ಬಂದಿದೆ. ಬ್ಯಾಂಕ್ಗಳ 1,454 ಕೋಟಿ ಸಾಲ ಹಿಂತಿರುಗಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ನಜೀರ್ ಅಹಮದ್ ದಿವಾಳಿ ಅಂತ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಘೋಷಿಸಿದೆ. ಸ್ಕಾಟ್ಸ್ ಗವರ್ಮೆಂಟ್ಸ್ ಲಿಮಿಟೆಡ್ ಬ್ಯಾಂಕ್ಗಳಿಂದ 1,454 ಕೋಟಿ ಸಾಲ ಪಡೆದಿತ್ತು. ನಸೀರ್ ಅಹಮದ್ ವೈಯಕ್ತಿಕ ಗ್ಯಾರಂಟರ್ ಆಗಿ ಸಾಲ ಪಡೆದಿದ್ರು. ಸಾವಿರಾರು ಕೋಟಿ ಸಾಲ ಹಿಂತಿರುಗಿಸದ ಹಿನ್ನೆಲೆಯಲ್ಲಿ NCLT ಇಂದ ನಜೀರ್ ಅಹಮದ್ ದಿವಾಳಿ ಅಂತ ಘೋಷಣೆಯಾಗಿದೆ. ಹೀಗಾಗಿ ಪರಿಷತ್ ಸದಸ್ಯ ಸ್ಥಾನದಿಂದ ನಸೀರ್ ಅಹಮದ್ ಅನರ್ಹಗೊಳ್ಳುವ ಸಾಧ್ಯತೆ ಇದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮದಲ್ಲಿ ನಿವೃತ್ತ ಸೈನಿಕ ಸಂದೀಪ್ ಸಾವಿನ ಸುತ್ತ ಹಲವು ಅನುಮಾನ ಹುಟ್ಟುಕೊಂಡಿದೆ. 2 ಕೋಟಿ ರೂಪಾಯಿಯ ವಿಮೆ ಹಣಕ್ಕಾಗಿ ಪ್ರಿಯಕರನೊಂದಿಗೆ ಸೇರಿ ಪತ್ನಿಯಿಂದಲೇ ಪತಿ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗಿದೆ.
ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕೊಲೆ ಮಾಡಿರುವ ಶಂಕೆ ಇದೆ. ಘೋಡಗೇರಿಯ ನಿವೃತ್ತ ಸೈನಿಕ ಸಂದೀಪ್ ಕೊಲೆಯಾಗಿದ್ದು, ಪತ್ನಿ ಸುಮಾ ಮಂಜರಿಗೆ ವಿರುದ್ಧ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡು ಪತಿ ಸಂದೀಪ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಗಂಡ ಸತ್ರೆ ವಿಮೆ ಹಣ ಬರುತ್ತೆ ಅಂತ ಸ್ಕೆಚ್ ಹಾಕಿದ್ದ ಪತ್ನಿ ಸುಮಾ ಗ್ಲೂಕೋಸ್ನಲ್ಲಿ ವಿಷ ಹಾಕಿ ಸಾಯಿಸಿದ್ದಾಳೆ ಅಂತ ಮೃತ ಸಂದೀಪ್ ಪೋಷಕರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 3 ತಿಂಗಳ ಬಳಿಕ ಹೂತಿದ್ದ ಶವ ಹೊರತೆಗೆದು ಪರೀಕ್ಷೆ ಮಾಡಲಾಗಿದ್ದು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. 2 ಕೋಟಿ ವಿಮೆ ಹಣಕ್ಕಾಗಿ ಪತಿಯಿಂದಲೇ ಪತಿ ಕೊಲಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಸೈನಿಕನ ಪತ್ನಿಗೆ ಪ್ರಿಯಕರ ಪುಂಡಲೀಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಸುಮಾ ಪತಿ ಟೀ ಅಂಗಡಿ ಓಪನ್ ಮಾಡಿದ್ರು. ಆಳು ಸಿಗದಿದ್ದಕ್ಕೆ ನನ್ನ ಟೀ ಅಂಗಡಿಗೆ ಕರೆದೊಯ್ದ್ರು. ಈ ವೇಳೆ ಸಂದೀಪ್ ಪತ್ನಿ ಸುಮಾಳ ಪರಿಚಯ ಆಯಿತು. ಪತಿಗೆ ಮದ್ಯ ಹಾಗೂ ನಿದ್ದೆ ಮಾತ್ರೆ ಕುಡಿಸ್ತಾ ಇದ್ಲು. ಈ ಬಗ್ಗೆ ಕೇಳಿದ್ದಕ್ಕೆ ಸತ್ರೆ ಸಾಯಿಲಿ ಬಿಡಿ ಎಂದಿದ್ಲು. ನಾನು ಔಷಧ ಕೊಟ್ಟ ಮಾರನೇ ದಿನ ಸಂದೀಪ್ ಸಾವನ್ನಪ್ಪಿದ್ದ ಅಂತ ಪ್ರಿಯಕರ ಪುಂಡಲೀಕ ಹೇಳಿಕೆ ಕೊಟ್ಟಿದ್ದಾನೆ. ಯಾದಗಿರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುರಪುರ ತಾಲೂಕಿನ ಹೆಮ್ಮಡಗಿ, ಅಡೇದೊಡ್ಡಿ ಗ್ರಾಮಗಳ ಬಳಿ ದಾಳಿ ಮಾಡಲಾಗಿದೆ. ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದ 8 ಹಿಟಾಚಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಮತ್ತು 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಮಿತಿ ಇರೋದಿಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ಕೊಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಕೊಳ್ಳಿ. ಜಮೀನು ವಿವಾದಕ್ಕೆ ಸವರ್ಣೀಯರು ಮತ್ತು ದಲಿತರ ನಡುವೆ ಮಾರಾಮಾರಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಕೊಂಡ್ಲ ಕೋಟ ವಂಡ್ಲಪಲ್ಲಿಯಲ್ಲಿ ಈ ಘಟನೆ ನಡೆದಿದೆ. ಈ ಸಂಬಂಧಪಟ್ಟಂಗೆ 21 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರದ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ನಡೆಯಿಂದ ಕಾಡು ಪ್ರಾಣಿಗಳ ಜೀವಕ್ಕೆ ಸಂಚಕಾರ ಎದುರಾಗಿದೆ. ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಕಾಡಂಚಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಕಸದ ರಾಶಿ ಹಾಕಿದ್ದು ಕಾಡಾನೆ ಸೇರಿದಂತೆ ವನ್ಯಜೀವಿಗಳ ಹೊಟ್ಟೆ ಸೇರ್ತಿದೆ. ಮಂಡ್ಯದ ಕೆಆರ್ಪೇಟೆಯ ಕೆಪಿಎಸ್ ಶಾಲೆಯಲ್ಲಿ ಶೌಚಾಲಯ ಸ್ವಚ್ಛತೆಗೆ ಹಣ ವಸೂಲಿ ಹಿನ್ನೆಲೆಯಲ್ಲಿ ಸಂಘಟನೆಗಳು ಮತ್ತು ಮಕ್ಕಳ ಪೋಷಕರ ನಡುವೆ ಜಟಾಪಟಿಯಾಗಿದೆ. ಶಾಸಕ HT ಮಂಜು ಕೆಪಿಎಸ್ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿದ್ದರೂ ಪೋಷಕರಿಂದ ಹಣ ವಸೂಲಿ ಮಾಡ್ತಾ ಇರುವುದಕ್ಕೆ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಬೀದರ್ನಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ನಿರಾಕರಣೆ ಹಿನ್ನೆಲೆ ಹಿಂದೂ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೂನ್ 28ಕ್ಕೆ ಹಿಂದೂ ಸಮಾವೇಶ ಮಾಡಿಯೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಿಎಂ DK ಶಿವಕುಮಾರ್ ಘೋಷಣೆಯಂತೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ವಿತರಿಸಲಾಗ್ತಾ ಇದೆ. 2 ದಿನಗಳಲ್ಲಿ ಒಟ್ಟು 2764 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂದಿನ 3 ದಿನ ಭಾರೀ ಮಳೆ ಮುನ್ಸೂಚನೆ ಇದೆ. ಅರಬ್ಬಿ ಸಮುದ್ರದಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಹಿಮಾಚಲ ಪ್ರದೇಶದ ಮಂಡಿ ಕುಲ್ಲು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಮನಾಲಿ ಕಡೆಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸ್ತಾ ಇದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿದೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯ ವಿಮಾನ ನಿಲ್ದಾಣದ ಎದುರಿನ ಪ್ರದೇಶದಲ್ಲಿ ನೂತನವಾಗಿ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆರಂಭವಾಗಿದೆ. ನೂತನ ಶಾಲೆಯನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಹೊರಟ್ಟಿ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಕರೆ ನೀಡಿದ್ದಾರೆ. ಶಾಲೆಯ ಪ್ರಾದೇಶಿಕ ಸಿಇಒ ಸೆಬಿನ್ ಮಾತನಾಡಿದ್ದು, ಆರ್ಕಿಡ್ಸ್ ಸಂಸ್ಥೆ ದೇಶದ ಉದ್ದಗಲಕ್ಕೂ ಶಾಲೆಗಳನ್ನು ಹೊಂದಿದೆ. ಹುಬ್ಬಳ್ಳಿಯಲ್ಲಿ 140ನೇ ಶಾಲೆ ಆರಂಭಗೊಂಡಿದೆ. ಹೊಸ ಮಾದರಿಯ ಕ್ರೀಡೆಗಳನ್ನು ಕಲಿಸಲಾಗುತ್ತದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಲೆ ಪೂರಕವಾಗಿದೆ ಅಂದರು. ತಾಯಿನ ವೃದ್ಧಾಶ್ರಮ ಕಳಿಸಿದ್ರೆ ಯಾಕಂತ ಕೇಳಿದ್ರೆ, ಸರ್ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಮದರ್ ಆ್ಯಂಡ್ ಮೈ ವೈಫ್ ಅಂದ್ರೆ ಅವ್ರಿಗೂ ಎಜುಕೇಷನ್ ಇಲ್ಲ, ಮಾರಲ್ ಎಜುಕೇಷನ್ ಇವ್ರಿಗೂ ಇಲ್ಲ. ಈಗ ಹಂಗಾಗ್ತಿದೆ. ಹಂಗಾಗಬಾರ್ದು ಅನ್ನೋದಕ್ಕೆ ನಾನೆಲ್ಲ ಪ್ರಿನ್ಸಿಪಾಲ್ ಆ್ಯಂಡ್ ಸ್ಟಾಫಿಗೆ ಹೇಳೋದು ರಿಕ್ವೆಸ್ಟ್ ಮಾಡೋದು, ಯು ಟೀಚ್ ವೆಲ್ ಆ್ಯಂಡ್ ಗಿವ್ ದಮ್ ಮಾರಲ್ ಎಜುಕೇಷನ್. ಎವ್ರಿ ಟೀಚರ್ ವೆನ್ ಯು ಆರ್ ಎಂಟರಿಂಗ್ ದ ಕ್ಲಾಸ್ 5 minutes ಯು ಕ್ಯಾನ್ ಟೆಲ್ ಮಾರಲ್ ಎಜುಕೇಷನ್. ಅದಕ್ಕೆ ನಾನು ಸಂಸ್ಥೆ ಬ್ರದರ್ಸ್ಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ದುಡ್ಡಿದ್ದವ್ರ ಶಾಲೆಯನ್ನು ತೆಗೆದಾಗ ಒಳ್ಳೆಯ ಶಾಲೆಗಳಾಗ್ತವೆ. ಸಂಸ್ಥೆಯವ್ರಿಗೆ ಯಾವುದೇ ಥರ ದುಡ್ಡಿನ ಆಸೆ ಇಲ್ಲ. ಅವರು ಈ ಶಾಲೆಯಿಂದ ದುಡ್ಡು ಕಳಿಸ್ಬೇಕಂತಿಲ್ಲ. ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. It's a great honor for me to be here.
we are opening one of our newest campuses here. We already run, as part of the Orchids International School, we run around 140 schools across India. This is the newest campus that we have in Hubli. This year we have deliberately tried to focus on North Karnataka. We already have one campus in Dharwad. This is our second campus in Hubli, Dharwad, and the very first one in Hubli. ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಈಗ ಹುಬ್ಳಿಯಲ್ಲಿ ಫಸ್ಟ್ ಬ್ರಾಂಚ್ ಓಪನ್ ಆಗಿದೆ. ನಾವು ಇಲ್ಲಿ ಗೋಕುಲ್ ರೋಡಲ್ಲಿರೋದು. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂತಂದರೆ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿಶೇಷತೆ ಏನು ಅಂತಂದರೆ ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದರೆ ನಿಮಗೆ ಇಲ್ಲಿ ಎಲ್ಲ ಬೇರೆ ಥರದ ಆ್ಯಕ್ಟಿವಿಟೀಸ್ ಇದೆ, ಕರಿಕ್ಯುಲಮ್ ಕವರೇಜ್ ಇರುತ್ತೆ. ಬರೀ ವಿದ್ಯಾಭ್ಯಾಸ ಅಷ್ಟಲ್ಲದೆ ಓವರಾಲ್ ಮಕ್ಕಳದು ಪ್ರತಿಯೊಂದು ರೀತಿಯಲ್ಲಿ ಅವ್ರು ಏನು ಬೆಳವಣಿಗೆ ಆಗಬೇಕು ಅದನ್ನೆಲ್ಲನೂ ಮುಖ್ಯವಾಗಿ ನಾವು ಪರಿಶೀಲಿಸ್ತೀವಿ. ಸೊ ಹೀಗಾಗಿ ಎಲ್ಲ ಸ್ಕೂಲಿಗೂ ನೀವು ಒಂದೇ ತಗಡಿಯಲ್ಲಿ ಹಾಕಲಿಕ್ಕಾಗಲ್ಲ. ಆರ್ಕಿಡ್ಸ್ ಅದರದೇ ಆದ ವೈಶಿಷ್ಟ್ಯವನ್ನು ಹೊಂದಿಕೊಂಡು ಹುಬ್ಳಿಯಲ್ಲಿ ಮೊದಲನೇ ಬ್ರಾಂಚನ್ನು ಪ್ರಾರಂಭಿಸಿದೆ. ಎಲ್ರಿಗೂ ಸ್ವಾಗತಿಸ್ತೀವಿ. ಅಸ್ಸಾಂನ ಜೋರಹತ್ ವಾಯುಪಡೆ ನಿಲ್ದಾಣದಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದ ಸರಕು ಸಾಗಣೆ AN-32 ವಿಮಾನ ಅಪಘಾತಕ್ಕೀಡಾಗಿದೆ. ಈ ಘಟನೆಯಲ್ಲಿ 5 ಮಂದಿ ಸಿಬ್ಬಂದಿ ಹುತಾತ್ಮರಾಗಿದ್ದು, ಪೈಲಟ್ ಸಹ ಬದುಕುಳಿದಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷದಲ್ಲಿ ಇರಾನ್ ಗೆದ್ದಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ.